ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಇವತ್ತು ದೊಡ್ಡ ಮೂಲಭೂತ ಪ್ರಶ್ನೆ ಆಗ್ಯದ. ಇನ್ನು ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸಿನ ಇವ್ರನ್ನಿಬ್ಬರು ತೊಗೊಳ್ತಾರೆ ಒಳಗೆ ಅಂತ. ಯಾಕಂದ್ರೆ ಯಡಿಯೂರಪ್ಪನವ್ರು ಇರುವವರೆಗೆ ಅವ್ರ ಮಗ ಅಧ್ಯಕ್ಷ ಆಗಿರುವವರೆಗೆ ಯತ್ನಾಳ್ರಂತೆ ಮೋಸ್ಟ್ ಒಳಗೆ ಬರ್ತಾರಲ್ಲ ಗೊತ್ತಿಲ್ಲ, ಬಂದರೂ ಸಹಿತ ಬಾಯಿ ಮುಚ್ಕೊಂಡಿರ್ತಾರಂತೂ ಗೊತ್ತಿಲ್ಲ. ಯಾಕಂದರೆ ಯತ್ನಾಳ್ ಬಾಯಿಗೆ ಬರ್ತಿಲ್ಲ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ. ಪ್ರದೀಪ್ ನಿಮ್ಗೆ ಗೊತ್ತದ, ಈಶ್ವರ್ ಪ್ರದೀಪ್ ಯಾವ ರೀತಿ ಇವ್ರ ಬದಲಾಗಿ ಇವ್ರು ಬಾಯಿ ಬದಲಾಗಿ ಮಾತಾಡಿದಾರೆ ಅದು ಬೇರೆ ವಿಷಯ. ಮಾತಾಡಿ ಇವರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ, ನಾಳೆಗಿಂತ ಎಲುವ ಇಲ್ಲ, ಅದಕ್ಕೆ ಮಾತಾಡೋದು ಉದ್ಯೋಗದ ಮಾತಾಡಲಿ. ಆ ದಿಶೆಯಲ್ಲಿ ಯಡಿಯೂರಪ್ಪನವರು ಯತ್ನಾಳ್ ಹೆಂಗೆ ಸಹನ ಮಾಡ್ತಾರೆ, ಕೆ ಎಸ್ ಈಶ್ವರಪ್ಪನ ಸಹನ ಮಾಡ್ಬೋದೇನೋ. ಹಳೇ ದೋಸ್ತಿ ಅವರು ಅವ್ರಿಗೆ ಭಾಳಷ್ಟು ಏನೋ ನಡಕ್ಕೆ ಒಂದು ಸ್ವಲ್ಪ ಬಂತು ಯಾವುದೋ ಕಾರಣಕ್ಕಾಗಿ. ತಮ್ಮ ಅಧಿಕಾರಕ್ಕೆ ಮತ್ತೇನಿಲ್ಲ, ಅಧಿಕಾರ ಸಲುವಾಗಿ, ತಮ್ಮ ಮಗನ ಸಲುವಾಗಿ, ಮತ್ತೆ ಸಲುವಾಗಿ ಸಹಜವಾಗಿ ಮೊದಲಿಂದು ಯಡಿಯೂರಪ್ಪನವ್ರು ಸೀನಿಯರ್, ಇವ್ರು ಜೂನಿಯರ್ ಅನ್ನೋವರೆಗೆ ಬಂದಂಥವ್ರು. ಅದು ನಡಕ್ಕೆ ಭಾಳ ತೀವ್ರ, ಅದು ನಡಕ್ಕೆ ಮತ್ತೆ ಹೊಂದಾಣಿಕೆ ಆಗಿತ್ತು ಸುದ್ದಿಗಳು ಇದ್ದು. ಈಗ ಮರಳಿ ಬಿ ಜೆ ಪಿಗೆ ತೊಗೊಳ್ಳೋ ಸಾಧ್ಯತೆಗಳು ಇದ್ದಾವೆ ಅಂತ ಸುದ್ದಿಗಳು ಬರೋದ್ರಿಂದಾಗೆ ಯತ್ನಾಳನ್ನ ಯಾವ ರೀತಿ ಸಹನ ಮಾಡ್ತಾರೆ ಯಡಿಯೂರಪ್ಪನವರು, ಕೆ ಎಸ್ ಈಶ್ವರಪ್ಪನವ್ರು ಸಹನ ಮಾಡ್ಬೋದು, ಮೋಸ್ಟ್ಲಿ ಮಾಡ್ತಾರೆ. ಯಾಕಂತಂದ್ರೆ ಈಗ 2028 ಚುನಾವಣೆ ಅಂದ್ಕೊಂಡ್ರೆ ಸುಲಭ. ಆದರೆ ಒಂದು ಇವ್ರಿಗೆ ಬೆನಿಫಿಟ್ ಏನಾಗಿದೆಪ್ಪ ಅಂತಂದ್ರೆ ಬಿ ಜೆ ಪಿಗರಿಗೆ ಸಿದ್ದರಾಮಯ್ಯರವ್ರನ್ನ ಸಿ ಎಮ್ ಸೀಟ್ನಿಂದ ಇಳಿಸಿದ್ದಾರೆ. ಅದು ಹೆಂಗೆ ಉಳಿಸ್ರಿ, ಪ್ರೀತಿಯಿಂದ ಹೇಳಿದ್ರು ಯಾರೋ ಇವ್ರು ಇಳಿಸಿದ್ರು, ಪ್ರೆಷರ್ ಮಾಡಿದ್ರು, ಅದ್ಯಾವ ಬೇಕಾಗಿ ಇಳಿಯುತ್ತೆ. ಅದೊಂದು ಇವ್ರಿಗೆ ಪ್ಲಸ್ ಪಾಯಿಂಟ್. ಯಾಕಂತಂದ್ರೆ ಸಿದ್ದರಾಮಯ್ಯರಂತ ಹಿಂದುಳಿದವ್ರನ್ನ ಹೊರಗೆ ಹಾಕಿದ್ರು ಅಂತ ತಿಳ್ಕೊಳ್ಳಿಕ್ಕೆ ಮಾಡಲಿಕ್ಕೆ. ಮತ್ತೊಂದಾಯಿತು, ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಯಾವ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾನೋ ವ್ಯಕ್ತಿ, ಆ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರು ಈ ಮುಂಬರುವ ಚುನಾವಣೆಯಲ್ಲಿ ಇವ್ರ ಜೊತೆಗೆ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ತಪ್ಪು ಹೆಜ್ಜೋ ಸರಿ ಹೆಜ್ಜೋ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಂಥದ್ದು. ಆದರೆ ಸಾರ್ವಜನಿಕವಾಗಿ ಮಾತಾಡೋ ಲೆಕ್ಕ ನೋಡಿದರೆ ಈ ಸಂದರ್ಭದಲ್ಲೇ ಹೊಸ ಮುಖಗಳಂತ ತರಲಿ, ಬರಲಿ ಹೊಸದು, 1 2 3 4 ಬರಲಿ, ಒಮ್ಮೆಗೆ 5